ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಇವಾಗಿನ ಜಸ್ಟ್ ಏನು ICC ಕಡೆಯಿಂದ ಅಪ್ಡೇಟ್ ಬಂದಿದೆ. ICC T20 ವರ್ಲ್ಡ್ ಕಪ್ 2026 ರಿಲೇಟೆಡ್ ಗ್ರೂಪ್ಸ್ಗಳನ್ನ ಇವಾಗ ನಿಗದಿ ಮಾಡಲಾಗಿದೆ. ಆ 4 ಗ್ರೂಪ್ಸ್ಗಳನ್ನ ಹೆಂಗೆ ಡಿವೈಡ್ ಮಾಡಿದ್ದೀವಿ, ಯಾವ ಗ್ರೂಪಲ್ಲಿ ಯಾವ ನೇಷನ್ಗಳಿದ್ದಾವೆ ಅಂತ. ಸೊ ಇದು ಜಸ್ಟ್ ಗ್ರೂಪ್ ಸ್ಟೇಜು. ಅದಾದ ನಂತರ ಈ ಗ್ರೂಪ್ ಸ್ಟೇಜ್ ಆದ ನಂತರ ಸೂಪರ್ ಏಟ್ಸ್ ಬರುತ್ತೆ. ಸೂಪರ್ ಏಟ್ಸ್ ಆದ ನಂತರ ನಾಕ್ಔಟ್ಸ್ ಬರುತ್ತೆ. ಆಮೇಲೆ ಲಾಸ್ಟಿಗೆ ಇನ್ನೇನು ಫೈನಲ್ ಇರುತ್ತೆ. ಸೊ ಈ ಗ್ರೂಪ್ ಸ್ಟೇಜು ಹೆಂಗೆ ಡಿವೈಡ್ ಮಾಡಲಾಗಿದೆ, ಎಷ್ಟೆಷ್ಟನೇ ರ್ಯಾಂಕಲ್ಲಿರುವಂಥವ್ರನ್ನ ಎಷ್ಟೆಷ್ಟನೇ ಪೊಸಿಷನ್ಗೆ ಹಾಕೊಂಡಿದ್ದಾರೆ, ಯಾವ ಗ್ರೂಪ್ಗಳಿಗೆ ಹಾಕೊಂಡಿದ್ದಾರೆ ಡೀಟೇಲಾಗಿ ನೋಡುವಂಥ ಸಮಯ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ನ ಬಟನ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ, ಮೋಸ್ಟ್ ಲೈಕ್ಲಿ ಟು ಬಿ ನವೆಂಬರ್ 25ನೇ ತಾರೀಕು ಸ್ಕೆಡ್ಯೂಲು ಈಚೆ ಬರುತ್ತೆ ಅಂತ ಅಪ್ಡೇಟ್ ಬಂದಿದೆ. ಇನ್ನೇನು ಹತ್ತಿರ ಬಂತಲ್ಲಪ್ಪ, 1-2 ತಿಂಗಳು ಮುಂಚೆ ಅನೌನ್ಸ್ ಮಾಡಬೇಕು ಸ್ಕೆಡ್ಯೂಲ್ಗಳನ್ನ. ಇನ್ನೇನು ಆಲ್ಮೋಸ್ಟ್ ಟೈಮ್ ಆಗ್ತಾ ಬಂದಿದೆ. ಸೊ ಅದರಿಂದ ಅನೌನ್ಸ್ ಮಾಡುವಂಥ ಸಾಧ್ಯತೆ ಇದೆ ಅಂತ. 25ನೇ ತಾರೀಕು ಆಗುತ್ತೋ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ 25ನೇ ತಾರೀಕು ಆಗಬಹುದು ಅನ್ನೋ ಥರ ರಿಪೋರ್ಟ್ಸ್ ಹೇಳ್ತಿದೆ. ನೋಡೋಣ. ಸೊ ಗ್ರೂಪ್ಸ್ಗಳನ್ನ ಡಿಸ್ಪ್ಲೇ ಮಾಡಿದ್ರೆ ನೋಡ್ತಿರ್ಬೋದು. ಗ್ರೂಪ್ A, B, C ಆ್ಯಂಡ್ D 4 ಗ್ರೂಪ್ಗಳಾಗಿ ಡಿವೈಡ್ ಮಾಡಲಾಗಿದೆ. ಆ 2024ನ ಫಾರ್ಮ್ಯಾಟ್ ಏನಿತ್ತು ಅದನ್ನು ರಿಟೈನ್ ಮಾಡಿದರೆ. ಮುಂಚೆ ಆಗಿರೋ ಬೇರೆ ಫಾರ್ಮ್ಯಾಟ್ ಇತ್ತು. ಬಟ್ 2024 ಫಾರ್ಮ್ಯಾಟ್ ಬಂದ ನಂತರ 20 ಟೀಮ್ಗಳು ಈ ಕಾಂಪಿಟೇಷನ್ಲಿ ಭಾಗವಹಿಸ್ತವೆ. 20 ಟೀಮ್ನ 4 ಗ್ರೂಪ್ ಆಗಿ ಡಿವೈಡ್ ಮಾಡ್ತು ಅಂತಂದರೆ ಅದರಲ್ಲಿ 5 ಟೀಮ್ಗಳು ಒಂದೊಂದು ಗ್ರೂಪಲ್ಲಿ ಬರ್ತವೆ. ಗ್ರೂಪ್ A ಅಲ್ಲಿ ನಮ್ಮ ಇಂಡಿಯಾ ಇದೆ, ಡಿಫೆಂಡಿಂಗ್ ಚಾಂಪಿಯನ್ಸ್ ಬೇರೆ, ಜೊತೆಗೆ ನಂಬರ್ 1 ರ್ಯಾಂಕ್ಡ್ ಟೀಮ್ ಬೇರೆ T20s ಅಂತ ಬಂದಾಗ. ಈ ಕಡೆ ಗ್ರೂಪ್ B ನೋಡ್ತಾ ಇರ್ಬೋದು, ಆಸ್ಟ್ರೇಲಿಯಾ ಇತ್ತು ಅಂದರೆ ಮೈನ್ ಟೀಮ್ ಆಗಿ. ಗ್ರೂಪ್ 3 ಅಲ್ಲಿ ಗ್ರೂಪ್ C ಯಾರು ಅನ್ಕೊಬೋದು, ಅದರಲ್ಲಿ ಇಂಗ್ಲೆಂಡ್ ಮೈನ್ ಟೀಮ್ ಆಗಿದೆ. ಗ್ರೂಪ್ 4 ಅಲ್ಲಿ ಸೌತ್ ಆಫ್ರಿಕಾ ಡಿಫೆಂಡಿಂಗ್ ಚಾಂಪಿಯನ್ಸ್ನ ಫೈನಲ್ಸಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಮೇಲೆ ಫೈನಲ್ಸಲ್ಲಿ ಸೋತಂಥವ್ರು ಅದೇ ಸೌತ್ ಆಫ್ರಿಕಾ ಇಲ್ಲಿತ್ತು ಅಂತ ಅಂದರೆ. ಆ್ಯಂಡ್ ನ್ಯೂಜಿಲೆಂಡು ಕೂಡ ಆ ಗ್ರೂಪೇನೆ ಸೇರಿಕೊಳ್ಳುತ್ತೆ. ಸೊ ಇಲ್ಲಿ ಕಾಂಪಿಟೇಷನ್ ವೈಸ್ ನೋಡ್ತು ಅಂತಂದರೆ ಹೆಂಗಿದೆ ನೋಡಿ. ನಮ್ಮ ಗ್ರೂಪ್ 1ನಲ್ಲಿ ಇಂಡಿಯಾ, ಪಾಕಿಸ್ತಾನ್, ನೆದರ್ಲ್ಯಾಂಡ್ಸ್, ನಮೀಬಿಯಾ ಜೊತೆಗೆ USA ಇದೆ. ಸೊ ಇಷ್ಟು ನೇಷನ್ನ ತೊಗೊಂಡು ಗುಡಾಕಂತು ಅಂತಂದರೆ ನಮಗೆ ಕ್ಲಾರಿಟಿ ಇದರಲ್ಲಿ ಒಂದು ರೇಂಜಿಗೆ ಗೊತ್ತು. ಇಂಡಿಯಾ ಮತ್ತು ಟಾಪ್ 2 ಟೀಮ್ಸ್ ವಿಲ್ ಕ್ವಾಲಿಫೈ ಟು ಸೂಪರ್ ಏಟ್ಸ್. ಇನ್ಫ್ಯಾಕ್ಟ್ 4 ಗ್ರೂಪಿಂದ 2 ಟೀಮ್ಗಳನ್ನ ತಗೊಳ್ಳಲಾಗುತ್ತದೆ. ಅದರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಕ್ವಾಲಿಫೈ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ನೋಡಿ, ಇಂಡಿಯಾ ಪಾಕಿಸ್ತಾನ ಏನಕ್ಕೆ ಆಗಲ್ಲ ಅಂತಾರೆ. ಇಂಡಿಯಾ ಪಾಕಿಸ್ತಾನ ಏನಕ್ಕೆ ಇಲ್ಲಿ ಒಂದೇ ಗ್ರೂಪ್ಗೆ ಹಾಕ್ತಾರೆ ಅಂತ ಕೇಳಿದ್ರೆ, ನೋಡಿ ಇಲ್ಲಿ ಇಂಡಿಯಾ ಮೊದಲನೇ ರ್ಯಾಂಕು, ಇಲ್ಲಿ ಪಾಕಿಸ್ತಾನ ಬಂದ್ಬಿಟ್ಟು 7ನೇ ರ್ಯಾಂಕು, ಈ ಕಡೆಯಿಂದ ಆಸ್ಟ್ರೇಲಿಯಾ 2ನೇ ರ್ಯಾಂಕು, ಶ್ರೀಲಂಕಾ 8ನೇ ರ್ಯಾಂಕು, ಇಲ್ಲಿ ಇಂಗ್ಲೆಂಡು 3ನೇ ರ್ಯಾಂಕು, ಜೊತೆಗೆ 6ನೇ ರ್ಯಾಂಕ್ ಇರುವಂಥದ್ದು ಇಲ್ಲಿ ವೆಸ್ಟ್ ಇಂಡೀಸು. ಆಮೇಲೆ 4th ರ್ಯಾಂಕು 5th ರ್ಯಾಂಕು 2 ಕ್ಲಬ್ ಮಾಡಲಾಗಿದೆ ಅಲ್ಲಿ ಗ್ರೂಪ್ 4ಅಲ್ಲಿ. ಸೊ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಎಲ್ಲೂ ನೋಡೋಕೆ ಸಿಗೋದಿಲ್ಲ ನಮಗೆ. ಇಲ್ಲಾರ ನೋಡೋಕೆ ಸಿಗಲಿ ಅಂತ ಎಲ್ಲಿ ನೋಡೋಕೆ ಸಿಗುತ್ತೆ? ಏನು ಬೈಲಾಟ್ರಲ್ ಸೀರೀಸ್ ಆಗುತ್ತೆ, ಏನಾಗುತ್ತೆ? ಏನೂ ಆಗೋದಿಲ್ಲ. ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಅಂದರೆ ಈ ಥರ ದೊಡ್ಡ ಟೂರ್ನಮೆಂಟ್ಗಳು, ICC ಟೂರ್ನಮೆಂಟ್ಸ್, SEC ಟೂರ್ನಮೆಂಟ್ಸಲ್ಲಿ ಮಾತ್ರ ಇನ್ವಾಲ್ವ್ ಆಗೋದ್ರಿಂದ ಇಂಡಿಯಾ ಪಾಕಿಸ್ತಾನ ಒಟ್ಟಿಗೆ ನೋಡಲಿ ಅಂತ ಹಾಕಿದ್ದಾರೆ. ಆ್ಯಂಡ್ ನೆದರ್ಲ್ಯಾಂಡ್ಸು 13ನೇ ಪೊಸಿಷನು, 15ನೇ ಪೊಸಿಷನು, 18ನೇ ಪೊಸಿಷನ್ನ ನಮ್ಮ ಗ್ರೂಪಲ್ಲೇ ಹಾಕಲಾಗಿದೆ. ಇನ್ನೇನು ಈಸಿ ಇದೆ ನಮ್ಮ ಗ್ರೂಪ್, ಏನಂತ ಡಿಫಿಕಲ್ಟ್ ಏನಿಲ್ಲ, ಟಫ್ ಏನಿಲ್ಲ. ಪಾಕಿಸ್ತಾನ ಕೂಡ ಹೊಡಿತೀವಿ, ಎಲ್ಲ ಆರಾಮಾಗಿ ಎಲ್ಲ 4 ಮ್ಯಾಚ್ ನೋಡ್ಬಿಟ್ಟು ಕ್ವಾಲಿಫೈ ಆಗೋ ಥರನೇ ಕಾಣಿಸ್ತಾ ಇದೆ. ಸೋತ್ರೆ ಹಬ್ಬ ಸೋಲದೆ ಮಾತೇ ಇಲ್ಲ ಈ ಸೀನಲ್ಲಿ ನೋಡ್ತು ಅಂದರೆ. ಈ ಗ್ರೂಪ್ ಸ್ಟೇಜಲ್ಲಿ ಮೇಲ್ಗಡೆ ಬೇಕಾದ್ರೆ ಸೂಪರ್ ಏಟ್ಸಲ್ಲಿ ಬೇಕಾದ್ರೆ ಸೋಲ್ಬೋದೇನೋ. ಸೂಪರ್ ಏಟ್ಸು ಕೂಡ ಅಷ್ಟೇ, ಅದರಲ್ಲೂ 2 ಗ್ರೂಪ್ ಆಗಿರುತ್ತೆ. ಗ್ರೂಪ್ 1, ಗ್ರೂಪ್ 2 ಆಗಿರುತ್ತೆ. ಅದೇ ಫಾರ್ಮೇಟೇನು, ಹಳೆ ಫಾರ್ಮೇಟೇನೇನು, ಹೊಸ ಫಾರ್ಮೇಟೇನಲ್ಲ. ಆ್ಯಂಡ್ ಇಲ್ಲಿ ಟಫೆಸ್ಟ್ ಗ್ರೂಪು ನನಗೆ ಯಾವ ಥರ ಕಾಣಿಸ್ತಾ ಇದೆ ಅಂತಂದರೆ, ಈ ಒಂದು ಸ್ಟೇಜಲ್ಲಿ ಅದು ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ ಒಂದೇ ಗ್ರೂಪಲ್ಲಿ ಇರೋದ್ರಿಂದ ಸ್ವಲ್ಪ ಟಫೆಸ್ಟ್ ಆಗಿ ಕಾಣಿಸ್ತಾ ಇದೆ. ಅಫ್ಘಾನಿಸ್ತಾನ ಕೂಡ ಇರೋದ್ರಿಂದ ಅಲ್ಲೊಂದು ಸ್ವಲ್ಪ ಅಪ್ಸೆಟ್ ಆದರೂ ಆಗ್ಬಿಡ್ಬೋದು, ಸ್ಟನ್ ಆದರೂ ಆಗ್ಬಿಡ್ಬೋದು ಅಂತ ಆ ಗ್ರೂಪ್ ಅನ್ನಿಸ್ತಿದೆ. ಅದು ಬಿಡ್ತು ಅಂದರೆ ಇಲ್ಲಿ ಸ್ಟನ್ ಆಗೋ ಥರ ಗ್ರೂಪ್ 3ನೂ ಕೂಡ ಇದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇಲ್ಲಿ ವೆಸ್ಟ್ ಇಂಡೀಸು ಮತ್ತು ಬಾಂಗ್ಲಾದೇಶ್ ಕೂತಿರೋದ್ರೆ ಹೆಂಗೆ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ತಾರೆ. ಆ್ಯಂಡ್ ಇಂಗ್ಲೆಂಡ್, ಈ 3 ನೇಷನ್ಗಳು ಇರೋದ್ರಿಂದ ಸ್ವಲ್ಪ ಟ್ರಿಕಿ ಆಗಿರ್ಬೋದು. ಇಲ್ಲಿ ಏನು ಬೇಕಾದ್ರೂ ಗಿಪ್ಸೆಟ್ ಏನಾದ್ರು ಆದರೂ ಆಗ್ಬಿಡ್ಬೋದು. ಗ್ರೂಪ್ ನಂಬರ್ 3 ಆ್ಯಂಡ್ ಗ್ರೂಪ್ ನಂಬರ್ 4 ಸ್ವಲ್ಪ ಇಂಟೆನ್ಸ್ ಆಗಿ ಕಾಣಿಸ್ತಿದೆ. ಗ್ರೂಪ್ 2 ಬಂತು ಅಂದ್ರೂ ಅಷ್ಟೇ, ಶ್ರೀಲಂಕಾ ಮತ್ತು ಆಸ್ಟ್ರೇಲಿಯನ್ ಟೀಮು ಇಬ್ಬರು ಕೂಡ ರಿಜಿಡ್ ಆಗಿದ್ದಾರೆ. ಅದರಲ್ಲಿ ನಿಮ್ಮ ಜಿಂಬಾಬ್ವೆ, ಐರ್ಲ್ಯಾಂಡು ಜೊತೆಗೆ ಇಲ್ಲಿ ಒಮಾನ್ ಏನಿದೆ. ಸೊ ಇವರೇನು ಅಷ್ಟೇನು ಕಾಂಪಿಟೇಷನ್ ಕೊಡೋದಿಲ್ಲ ಅಂತ ಅಂದ್ಕೊಂಡಿದ್ದು. ನೋಡೋಣ, ಅಪ್ಸೆಟ್ಸ್ಗಳು ಸಿಕ್ಕಾಪಟ್ಟೆ ನೋಡಿದ್ವಿ ಲಾಸ್ಟ್ ಸೈಕಲಲ್ಲಿ. ಈ ಸೈಕಲ್ ನೋಡೋಣ ಏನೇನಾಗುತ್ತೆ ಅಂತ. ಆ್ಯಂಡ್ ಇಟಲಿ ಇದೆ, ಇಟಲಿನ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತೀವಿ ಏನು ಪರ್ಫಾರ್ಮ್ ಮಾಡ್ತಾರೆ ಅಂತ. ಗ್ರೂಪ್ 3ಅಲ್ಲಿ ಇಟಲಿ ಮತ್ತು ನೇಪಾಳ್ ಅವರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಈ ಕಡೆಯಿಂದ ಕ್ಯಾನಡಾ ಜೊತೆಗೆ ಅಸೋಸಿಯೇಟ್ ನೇಷನ್ ಕ್ಯಾನಡಾ ಜೊತೆಗೆ UAE ಅವರು ಗ್ರೂಪ್ 4ಅಲ್ಲಿದ್ದಾರೆ. ಎಲ್ಲ ಗ್ರೂಪಲ್ಲೂ ಗಮನಿಸ್ತು ಅಂದರೆ 3 ಮೈನ್ ಕ್ರಿಕೆಟಿಂಗ್ ಬೋರ್ಡ್ ಇತ್ತು ಅಂದರೆ 2 ಅಸೋಸಿಯೇಟ್ ನೇಷನ್ಗಳು ಇದ್ದಾವೆ ಅಲ್ಲಿ. ನೋಡೋಣಪ್ಪ ಹೆಂಗೆ ಇರುತ್ತೆ ಗ್ರೂಪ್ ಸ್ಟೇಜು ಅಂತ. ಸೊ ನಿಮ್ಗೆ ಅನಿಸುತ್ತೆ, ಈ ಇಂಡಿಯಾ ಪಾಕಿಸ್ತಾನ ಬರಲೇಬೇಕು ಅಂತ ಮಾಡ್ತಾರೆ ಅಂತ ಹೇಳ್ತೀರಾ? ಅಂದರೆ ರ್ಯಾಂಕ್ಸ್ಗಳನ್ನ ನೋಡ್ಕೊಬೋದು ನೀವು, ರ್ಯಾಂಕ್ಗಳನ್ನ ಕಂಪ್ಯಾರಿಸನ್ ತೊಗೊಬೋದು. ಯಾವ ಟೀಮು ಸ್ಟ್ರಾಂಗೆಸ್ಟ್ ಆಗಿದೆ, ಯಾವ ಟೀಮು ವೀಕೆಸ್ಟ್ ಆಗಿದೆ ಅಂತ.
ಸೊ ನನಗೇನೋ ಇಂಡಿಯಾ ಇರುವಂಥ ಗ್ರೂಪು ವೀಕ್ ಆಗೇ ಕಾಣಿಸ್ತಾ ಇದೆ. ಇಂಡಿಯಾ ಡಾಮಿನೇಟ್ ಅಂತೂ ಖಂಡಿತ ಈ ಗ್ರೂಪಲ್ಲಂತೂ ಶಾರ್ಟಾಗಿ ಮಾಡಲೇಬೇಕು ಅಂಡ್ ಮಾಡೇ ಮಾಡುತ್ತೆ. ಏನು ಇಲ್ಲಿ ಟಫೆಸ್ಟ್ ಕಾಂಪಿಟೇಷನ್ನು, ಇಲ್ಲಿ ಅಫ್ಘಾನಿಸ್ತಾನ್ ಇದ್ದಾರೆ, ಸೌತ್ ಆಫ್ರಿಕಾ ಇದೆ ಅನ್ನೋ ಥರ ಎಲ್ಲ ಏನೂ ಇಲ್ಲ ಅಲ್ಲಿ. ಕಾದ್ ನೋಡೋಣ ಏನಾಗುತ್ತೆ ಅಂತ. ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಸೆಕ್ಷನ್ ಹಾಕಿ. ಬಾ.